ನೋಡ್ರಿ ಸಿಕ್ಕಾಪಟ್ಟಿ ಜನ ಅಂತ ಸಿಕ್ಕಾಪಟ್ಟಿ ಬಂದದ ಆ ಕಡೆ ಇಷ್ಟು ಜನಸಂಖ್ಯೆ ರಾತ್ರಿನೂ ಹಂಗೆ ಹಗಲಾತ್ನೂ ಹಂಗೆ ಒಂಥರ ಯಾವುದೋ ಒಂದು ಸಿನಿಮಾ ಲೋಕಕ್ಕೆ ಬಂದಂಗೆ ನನಗೆ ನೋಡ್ರಿ ರಾಮೋಜಿ ಸಿನಿಮಾ ಸಿಟಿ ಒಳಗೆ ಇರುವಂಥ ಒಂದು ಕುರುಕ್ಷೇತ್ರ ಸಟ್ ಐತಲ್ಲ ಆ ಸಟ್ ನೋಡ್ದಂಗೆ ಅಲ್ಲತ್ತ ನನಗಂತೂ ಅದೇ ಥರ ಫೀಲ್ ಅಲ್ಲತ್ತದ ಕಷ್ಟಗಳು ಅದಾವಂತೇಳಿ ಹೇಳ್ಕೊಬಾರ್ದತ್ತ ರಾಯರ ಹತ್ರ ಕಷ್ಟಗಳಿಗೆ ಹೇಳ್ಬೇಕತ್ತ ನಮ್ಮಲ್ಲಿ ರಾಯರಿದ್ದಾರೆ ಅಂತೇಳಿ ಆ ಥರ ಒಂದು ಮಸ್ತ್ ಸ್ಲೋಗನ್ ಹಾಕ್ಯಾರ ನಮಸ್ಕಾರ ರೀ ನಮ್ಮೆಲ್ಲ ದೊಡ್ಡ ಮಂದಿಗೆ ಹೆಂಗಿದ್ರಿ ಎಲ್ಲರೂ ಆರಾಮಿರ್ತಾರೆ ಅಂದ್ಕೊಳ್ತೀನಿ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇವಾಗ ನಾವು ಮುಂಜಾನೆ ಎದ್ದು ಮತ್ತು ರಾಯರ ದರ್ಶನಕ್ಕೆ ಹೊಂಟೀವಿ ರಾತ್ರಿ ಒಂದು ಸಲ ಆಯಿತು ಮತ್ತು ಇದು 2ನೇ ಸಲ ಅವ ಸರಿಯಾಗಿ ಆಗಿಲ್ಲ ಅದಕ್ಕೋಸ್ಕರ ಮತ್ತೊಂದು ಸಲ ಬೆಳಗ್ಗೆ ದರ್ಶನ ಮಾಡಿಕೊಂಡು ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ಇವಾಗ ಆಲ್ರೆಡಿ ನಾನು ಅರ್ಧ ಕರ್ನಾಟಕ ಆಲ್ಮೋಸ್ಟ್ ಆಲ್ ಕರ್ನಾಟಕ ಮುಗಿಸಿದ್ದೀನಿ ಇವಾಗ ನಮ್ಮ ಇಂಡಿಯಾ ಸುತ್ತಬೇಕು ಅಂದ್ಕೊಂಡಿನಿ ಇನ್ಕ್ರೆಡಿಬಲ್ ಇಂಡಿಯಾದಲ್ಲೊಂದು ಇಂಪಾಸಿಬಲ್ ಜರ್ನಿ ಅಂತೇಳಿ ಅದಕ್ಕೆ ಫಸ್ಟ್ ರಾಯರ ದರ್ಶನ ಮಾಡಿಕೊಂಡು ಮುಂದಿನ ಹೆಜ್ಜೆ ಇಡ್ಬೇಕಂತೇಳಿ ಇವತ್ತು ನಾವು ಮಂತ್ರಾಲಯಕ್ಕೆ ಬಂದೀವಿ ನೋಡಿ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಬರ್ತಾರೋ ಒಂದು ಫೋಟೋಶಾಪ್ ಮಾಡ್ಕೊಳಕ್ಕೆ ಬರ್ತಾರೋ ಒಂದು ಗೊತ್ತಾಗಲ್ಲ ಅತಿ ಹೆಚ್ಚು ಬರೀ ಫೋಟೋ ತಗೊಳತ್ತಿರ್ತಾರೆ ಇಲ್ಲಿ ಬಂದು ಆ ಕೈ ಮುಗಿತಾರಿಲ್ಲ ಗೊತ್ತಿಲ್ಲ ಒಳಗಡೆ ಹೋಗಿ ಸಿಕ್ಕಾಪಟ್ಟಿ ಬರೀ ಫೋಟೋ ತಗೊಳ್ಳೋದು ವಿಡಿಯೋ ಮಾಡೋದು ಇದೇ ಥರ ಮಾಡ್ತಿರ್ತಾರೆ ಅತಿ ಹೆಚ್ಚು ಜನಸಂಖ್ಯೆ ನೋಡ್ತಿರ್ಬೋದು ನೀವು ಎಲ್ಲ ಇಲ್ಲಿ ಅದು ಜನ ಮರಳು ಜಾತ್ರೆ ಮರಳು ಅನ್ನೋ ಥರ ಒಟ್ಟ ಎಲ್ಲಿ ದೇವಸ್ಥಾನ ಎಲ್ಲಿ ಪ್ರಸಿದ್ಧವಾದ ಸ್ಥಳಗಳು ಕಾಣ್ತಾವಲ್ಲ ಅಲ್ಲೆಲ್ಲ ಮೊದಲ ಕೈ ಮುಗಿಯೋದಕ್ಕಿಂತ ಜಾಸ್ತಿ ಬರೀ ಮೊಬೈಲ್ಗಳು ಎದ್ದು ಕಾಣ್ತಿರ್ತಾವ ನೋಡುವ ಮಾರ ಯಾವ್ರಾಗಿನ
ನೋಡ್ರಿ ಅಲ್ಲೆಲ್ಲ ಪಾಳೆ ಹಚ್ಚಿ ಬರ್ತಾರ. ಅಲ್ಲಿ ಪಾಳೆ ಹಚ್ಚಿ ಬಂದು ಅಲ್ಲಿ ಎಕ್ಸಿಟ್ ಆಗಿ ಅಲ್ಲಿ ಫೋಟೋ ತಗೊಂಡು ಹಂಗೆ ಮನೆಗೆ ಹೋಗ್ಬಿಡ್ತಾರೆ ಮಂದಿ. ಎಲ್ಲಿ ಗುರುವಾರಕ್ಕೊಮ್ಮೆ ಅತಿ ಹೆಚ್ಚು ಬರ್ತಾರಂತೆ ಅಂದ್ಕೊಂಡಿದ್ದೆ ನಾನು. ಆದ್ರೆ ಪ್ರತಿ ವಾರನೂ ಕೂಡ ಸಿಕ್ಕಾಪಟ್ಟೆ ಜನ ಬರ್ತಾರೆ. ನೋಡ್ಬೋದು ಎಷ್ಟು ಟ್ರಾಫಿಕ್ ಐತೆ ಅಂತ ಮುಂದೆ. ಇವತ್ತು ಸೋಮವಾರ, ಇವತ್ತು ಜನವರಿ 26 ನಮ್ಮ ಗಣರಾಜ್ಯೋತ್ಸವ ದಿನ. ಬರಲ್ಲ ಅಂದರೆ ಇವತ್ತು ಗಣರಾಜ್ಯೋತ್ಸವ ದಿನ. ಇವತ್ತು ನಾವು ಬಂದೀವಿ, ಅದು ಒಂದು ವಿಶೇಷತೆ. ಇವತ್ತು ಮತ್ತು ಸಂಗೊಳ್ಳಿ ರಾಯಣ್ಣವರ ಪುಣ್ಯ ಸ್ಮರಣೆನೂ ಐತಿ. ಆ್ಯಕ್ಚುಲಿ ಅಲ್ಲಿಗೆ ಹೋಗ್ಬೇಕನ್ನೋ ಪ್ಲ್ಯಾನ್ ಇತ್ತು, ಬಟ್ ಮಿಸ್ ಆಗಿ ಮಂತ್ರಾಲಯಕ್ಕೆ ಬಂದೀವಿ. ಇದು ಕೂಡ ಒಳ್ಳೆ ಪ್ಲೇಸ್, ಅದ್ಭುತವಾದ ಪ್ಲೇಸ. ಎಲ್ಲ ಕ್ಲೀನಿಂಗ್ ನಡೆದದ. ಜಲ್ದಿ ಬಂದೀವಲ್ಲ, ಆದ್ದರಿಂದ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳತ್ತಾರಲ್ಲ. ಅಂದ್ರೆ ಇವರಿದ್ದರೆ ಇದೆಲ್ಲ ಸುಂದರವಾಗಿ ಕಾಣಿಸ್ಲಿಕ್ಕೆ ಮೇನ್ ರೀಸನ್ ಕಾರಣ ಇವರೇ. ಇವರಿಗೆ ಎಲ್ಲರ ಕಡೆಯಿಂದ ಒಂದು ದೊಡ್ಡ ಸೆಲ್ಯೂಟ್. ಬಾ 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 ನೋಡ್ರಿ ಲೈನ್, ನೋಡ್ರಿ ಲೈನ್ ನೋಡಿ, ಚಕ್ರ ಬರ್ತದೆ ಅಷ್ಟು ದೊಡ್ಡ ಲೈನ್. ಹಿಂಗೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಎಕ್ಸಿಟ್ ಆಗಿ ಫೋಟೋ ಗಿಟೋ ತಕ್ಕೊಂಡು ಹಂಗೆ ಹಿಂಗೆ ಎಕ್ಸಿಟ್ ಆಗಿಬಿಡ್ತಾರೆ. ನೈಟ್ ಬಂದಿರಂದ್ರೆ ನೀವು ಡೈರೆಕ್ಟಾಗಿ ದರ್ಶನ ಪಡ್ಕೋಬೋದು. ನಿನ್ನೆ ನಾವು ನೈಟ್ ಬಂದಿದ್ದೇವಲ್ಲ, ಡೈರೆಕ್ಟಾಗಿ ಹೋಗಿದ್ವಿ. ಬಟ್ ಒಂದು ಸಲ ಪ್ರಾಬ್ಲಮ್ ಆಗಿಬಿಡ್ತು. ಅಂಥದ್ರೊಳಗೆ ನೈಟ್ ಬಂದು ಡೈರೆಕ್ಟ್ ಆದ್ರೆ ಬೆಳಿಗ್ಗೆ ಸಿಕ್ಕಾಬಡಿ ಜನಸಂಖ್ಯೆ ಇರ್ತಲ್ಲ, ಹಂಗಾಗಿ ಪಾಳೆ ಪ್ರಕಾರ ಹೋಗ್ಬೇಕು. ಡೈರೆಕ್ಟ್ ದರ್ಶನ ಇರಲ್ಲ, ಯಾಕಂದ್ರೆ ಪಬ್ಲಿಕ್ ಭಾಳ ಇರ್ತದೆ. ಅಂದ್ರೆ ಯಾವುದು ದುಡ್ಡು ಬುಕ್ಕಿಂಗ್ ಏನಿದು? ಸೇವಾ ಕೌಂಟ್ರ್. ಸೇವಾ ಕೌಂಟ್ರ್ ಅಂದ್ರೆ ಅಲ್ಲಿ ಹೋಗಿ ಸ್ವೀಟ್ ತರ್ತಾರ. ಅದೇ ಕಳ್ಸಕ್ರೆ ನೆನೆ ಇರ್ತದೆ, ಅದಕ್ಕೆ 30 ರೂಪಾಯಿ. ಏನದು ಏನು ಅರ್ಥ ಆಗ್ತಿಲ್ಲ. ಏನೋ ತೊಗೊಂಬರ್ತಾರೆ ಮೊಮ್ಮಗಳು ಒಳಗೆ ಸ್ವೀಟ್. ಅದ ಗೊತ್ತಿಲ್ಲ, ಚಪ್ಪಲ್ ಹಾಕೊಂಬಂದಿಲ್ಲ ನಾವು, ಗೊತ್ತಿಲ್ಲ. ನೋಡಿ ಇಲ್ಲಿ ಸಿಕ್ಕಾಪಟ್ಟಿ ಫೋಟೋ ಶೂಟ್ಗಳು ಆಗ್ತಿರ್ತಾವ. ಬಂದು ಫೋಟೋ ಗಿಟೋ ತೊಗೊಂಡು ಹೋಗ್ಬಿಡ್ತಾರೆ ಮಂದಿ. ನೋಡಿರಿ ಅತಿ ಹೆಚ್ಚು ಫೋಟೋ ಶೂಟ್ ಆಗೋ ಇಲ್ಲೇ. ಇಲ್ಲೊಂದು ಫೋಟೋ ಹೊಡೆದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಅಂತೇಳಿ ಒಂದು ಸಾಗ್ ಹಾಕಿದ್ರಂದ್ರೆ ಮುಗೀತು. ಅವ್ರ ದರ್ಶನ ಪಡೆದ್ರೆ ಅಂದಂಗೆ ಒಳಗೋಗಿ ಕೈ ಮುಗಿತಾ ಹೆಚ್ಚ ಇಲ್ಲಿ ಬಂದು ಫೋಟೋ ತಕ್ಕೊತಿರ್ತಾರೆ. ಅದೇ ಒಂದು ಇಲ್ಲಿ ವಿಶೇಷತೆ. ಹಂಗೆ ನೋಡಿ ದೇವಸ್ಥಾನ. ನನಗಂತೂ ಒಂದು ದೇವಸ್ಥಾನಕ್ಕೆ ಬಂದು ಫೀಲೇ ಬರ್ತಿಲ್ಲ. ಒಂದು ಯಾವುದೋ ಒಂದು ಸಿನಿಮಾ ಸಲ್ಟಿಗೆ ಬಂದಂಗೆ, ಒಂದು ಸಿನಿಮಾ ಲೊಕೇಶನ್ ಪ್ಲೇಸಿಗೆ ಬಂದಂಗೆ ಆಗ್ಯದ. ಆ ಥರ ಒಂದು ಕಾಣತ್ತದ. ದೇವಸ್ಥಾನ ಆ ರೀತಿಯಾಗಿ ನಿರ್ಮಾಣ ಮಾಡ್ಯಾರ ಇವರು. ಮತ್ತು ರಾಘವೇಂದ್ರ ಸ್ವಾಮೀಜಿನೂ ಮೊದಲ ಹೆಂಗಿದ್ರಪ್ಪ ಅಂತಂದ್ರೆ ಇವರು ಸಂಸಾರಸ್ಥರೇ ಎಲ್ಲ, ಮಕ್ಕಳು ಮರಿ ಆಗಿ ಆಮೇಲೆ ಬಂದು ಸನ್ಯಾಸಿ ದೀಕ್ಷೆ ಪಡ್ಕೊಂಡು ಒಂದು ಮಠ ಮಂದಿರಗಳಲ್ಲಿ ದ್ವೈತ ಸಿದ್ಧಾಂತವನ್ನು ಪರಿಪಾಲನೆ ಮಾಡಿ. ಹೆಸರು ಮೊದಲ ವೆಂಕಟಾಚಾರ್ಯ ಅಂತೇಳಿ ಇರ್ತದೆ. ಮೊದಲ ಇವರ ಹೆಸರು ರಾಘವೇಂದ್ರ ಸ್ವಾಮೀಜಿ ಅವರ ಹೆಸರು ವೆಂಕಟಾಚಾರ್ಯ ಅಂತೇಳಿ. ಇವರು ಕೂಡ ಮೂಲತಃ ಇವರು ಬ್ರಾಹ್ಮಣ ವರ್ಗದಲ್ಲಿ ಜನಿಸ್ತಾರೆ. ಆಮೇಲೆ ದ್ವೈತ ಸಿದ್ಧಾಂತ ಪರಿಪಾಲನೆ ಮಾಡ್ತಾರೆ. ಆಮೇಲೆ ದೀಕ್ಷೆ ತಗೊಂಡು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಿರ್ತಾರೆ. ಆಮೇಲೆ ಮುಂದೆ ಇವ್ರಿಗೆ ಹೆಸರುಗಳು ನಾನಾ ರೀತಿಯಾಗಿ ರಾಘವೇಂದ್ರ ಸ್ವಾಮೀಜಿಗಳು,
ಮತ್ತು ರಾಯರು, ರಾಜರಾಯರು, ಈ ಥರ ಹಲವಾರು ನಾಮಗಳಿಂದ ಕರೀತಿರ್ತಾರೆ. ಇನ್ನೂ ಎಕ್ಸ್ಪ್ಲೋರ್ ಮಾಡ್ತೀನಂತ. ಪಬ್ಲಿಕ್ ಭಾಳ ಐತಿ, ಮಾತಾಡದೆ ಕೇಳಿಸಲಾಗ್ಯದ ನಾನು. ನಾವು ಪಾಳ್ಯಾಗ ಇಟ್ಟು ಪಾಳೆ ಹಚ್ಕೊಂಡು ಹೋಗ್ಬೇಕು. ರಂಗೋಲಿ ಸ್ಪರ್ಧೆ ಇಲ್ಲೇ ನಡೀತದೆ ನೋಡ್ರಿ. ಅದೇ ಅಲ್ಲೇ ರಂಗೋಲಿ ಪಂಗೋಲಿ ಹಾಕಿ ಇಲ್ಲೇ ಹಾಕ್ತಾರೆ. ದೊಡ್ಡ ದೊಡ್ಡ ರಂಗೋಲಿ ಹಾಕಿ 100 ಅಡಿ 6 ಅಡಿ ಅಂತೇಳಿ ರಂಗೋಲಿ ಸ್ಪರ್ಧೆ ನಡೀತದೆ ಇಲ್ಲೇ. ದೊಡ್ಡ ದೊಡ್ಡ ಕಲಾಕಾರ ಆದವ್ರಪ್ಪ. ಇವರು ಹಲವಾರು ಪವಾಡಗಳನ್ನು ಅದಾವ, ಸಿಕ್ಕಾಪಟ್ಟೆ ಪವಾಡಗಳು ಮಾಡ್ಯಾರಂತ. ಅಂದರೆ ಒಬ್ಬ ಮೃತ ವ್ಯಕ್ತಿ, ಅಂದ್ರೆ ಒಬ್ಬ ಡೆತ್ ಆದ ವ್ಯಕ್ತಿಗೆ ಮರುಜೀವ ತುಂಬ್ತಾರೆ ಇವ್ರು ಮಂತ್ರ ಹೇಳಿ. ಆಮೇಲೆ ಒಣ ಗಿಡದಂದು ನೀರಂತ ತೆಗಿತಾರಂತ. ಸಿಕ್ಕಾಪಟ್ಟೆ ಪವಾಡ ಪುರುಷರು ಇವರು ಕೂಡ. ಬರ್ಬರ್ತಾ ಹೇಳ್ತೀನಂತ ಬರ್ರಿ. ನಾ ಮಾತಾಡ್ದೆ ಕೇಳಿಸ್ತಿಲ್ಲ ಗೊತ್ತಿಲ್ಲ, ಒಟ್ಟು ವಯಸ್ಸು ಕೊಡ್ತೀನಿ. ಯಾವುದು ಸರಿ ಅನಿಸ್ತದೆ ನೋಡ್ರಿ. ನೋಡಿ ನೀವು ಫ್ಯಾಮ್ಲಿ ಸಮೇತ ಬರ್ರಿ. ಇಲ್ಲೆಲ್ಲ ರೂಮ್ ಇಡಕ್ಕೆ ಹೋಗ್ಬೇಡ್ರಿ, ನೈಟ್ ಜರ್ನಿ ಮಾಡಿರಿ. ಡೇದಾಗ ನೈಟ್ ಜರ್ನಿ ಮಾಡಿದ್ರೆ ಬೆಳಗ್ಗೆ ಬರ್ತೀರಿ. ಅಲ್ಲಿ ತುಂಗಾ ನದಿಯೊಳಗೆ ಸ್ವಲ್ಪ ಸ್ನಾನ ಮಾಡಿಕೊಂಡು ಇಲ್ಲ ಒಂದು 500 ರೂಪಾಯಿ ಯಾವ್ದಾರು ರೂಮ್ನಾಗ ಕೊಟ್ಟು ಫ್ರೆಶಪ್ ಬರ್ರಿ. ಯಾಕಂದ್ರೆ ಸಿಕ್ಕಾಪಟ್ಟೆ ರೇಟ್ಗಳು ಅದಾವ. ಒಂದು 4000 5000 ಸಿಕ್ಕಾಪಟ್ಟೆ ಲಕ್ಸರಿ ರೂಮ್ಗಳು ಅದಾವ. ಅದಕ್ಕೋಸ್ಕರ ಹೋಟೆಲೆಲ್ಲ ರೂಮ್ಗೆ ಎಲ್ಲ ಹಿಡಿಯೋಕೆ ಹೋಗ್ಬೇಡ್ರಿ, ನೈಟ್ ಜರ್ನಿ ಮಾಡಿರಿ ಆದಷ್ಟು. ಇಲ್ಲೇ ನೋಡಿ ಸೇಮ್ ಒಂದು ಸಿನಿಮಾ ಲೊಕೇಶನ್ ಥರನೇ ಕಾಣಿಸ್ತು ನೋಡ್ರಿ. ಫ್ಯಾಮಿಲೀಸ್ ಕಲ್ತು ಬಂದೀವಿ. ಹಾಯ್ ಮಾಡಿರಿ, ಆಟ ಮಾಡಿ ಬ್ಯಾಟರ್ ಮಾಡಿರಿ. ಇಲ್ಲ ಅದು ಕ್ಯಾಮ್ರಾ ಅಲ್ಲ. ಹಗಲು ರಾತ್ರಿ ಪಾಪ ಕಷ್ಟಪಟ್ಟು ರಾಯರ ದರ್ಶನ ಪಡ್ಕೊಂಡು ಇವರೇ ಕರ್ಕೊಂಬಂದಿದ್ದು, ಇವರೇ ಪ್ಲ್ಯಾನ್ ಮಾಡಿದ್ದು ನೋಡ್ರಿ. ನಾವು ಅದ್ಭುತವಾದ ಪ್ಲೇಸ್ ತೋರ್ತಾರ ಮಾಡಿದ್ದೆ. ಬರೀ ಒಂದು ಗುಡಿ ತೋರಿಸಿದ್ರು, ಈ ಥರ ಗೆಟಪ್ ಹಾಕ್ಸ್ಬಿಟ್ರ ಮಠಕ್ಕೆ ಕಳಿಸ್ತಾರ. ಅಲ್ಲ ಚಲೋ ಇಲ್ಲ. ನಿಮ್ಮ ಫ್ರೆಂಡ್ಸ್ ಎಲ್ಲಾರ ಯಾವ್ದ್ರೆ ನಂಬರ್ ಕೊಟ್ಟಿಗೆ ಸಂಸಾರಸ್ತ್ರ ಮಾಡ್ತಾರೆ ತಳಿಗೆ ಮಠಕ್ಕೆ ಕರ್ಕೊಂಬಂದಾರ ಸನ್ಯಾಸಿ ದೀಕ್ಷೆ ಪಡಿಸ್ಲಕ್ಕ. ಆಯ್ತು ಫ್ರೆಂಡ್ ನೋಡ್ಬೇಕು. ತಂಗಿ ಒಂದು ನಂಬರ್ ಕೊಡೋ ತಂಗಿ, ಇಲ್ಲಿಕ್ಕಾದ್ರೆ ಇಲ್ಲೇ ಮಠ ಸೇರ್ಕೊಂಡ್ಬಿಡ್ತೀನಿ ನೋಡು. ನಿಮ್ಮ ಫ್ರೆಂಡ್ಸ್ ಯಾರ್ದಾರೆ? ಇಲ್ಲ ಈ ತಂಗಿ ಕೊಡ್ತಾರ. ತಂಗಿ ಸಣ್ಣ ತಂಗಿ ನೋಡ್ರಿ. ಅರ್ಥ ಆಗಿರ್ತ ಎಷ್ಟು ರಶ್ ಐತಿ ಇಲ್ಲೆಲ್ಲ. ಬರ್ರಿ ಬರ್ರಿ ಸಾಕು ಹೋಗೋಣ. ಅಷ್ಟು ಬೇಗ ಬಂದೀವಿ ಜಲ್ದಿ. ಮುಂಜಾನೆ ನಸನ್ಯಾಗ ಹೋಗಿ ಸುತ್ತಾಡ್ಕೊಂಡು ಮಾತಾಡು ಇಂಗ್ಲೀಷ್ ಅಲ್ಲ, ಕನ್ನಡ ಮಾತಾಡು. ಅವ್ರದ್ದು ಇನ್ಸ್ಟಾ ಐಡಿಯಾ ಅದು, ಸಪೋರ್ಟ್ ಮಾಡಿರಿ. ಚಲೋ ಡ್ಯಾನ್ಸ್ ಮಾಡ್ತಾರೆ, ಚಲೋ ರೀಲ್ಸ್ ಮಾಡ್ತಿರ್ತಾರೆ, ಸಪೋರ್ಟ್ ಮಾಡಿರಿ. ಮತ್ತು ಅವ ಲೈನ್ದ ಅವ ಸಿಕ್ಕಾಪಟ್ಟಿ ದೊಡ್ಡ ರೀಲ್ಸ್ ಮಾಡ್ತಾನೆ. ಸಿಕ್ಕಾಪಟ್ಟಿ ಬೆಳೆ ಅವಕಾಶ ಇತ್ತು, ಕಳ್ಕೊಂಡಾನ. ಸಾಕ ನಾವೇ ಏನಿಲ್ಲ ಅಂತೇಳಿ ದೇವ್ರ ಹತ್ರ ಬಿಡ್ಕೊಳಕ್ ಬಂದೀವಿ. ನಮ್ಮ ಹತ್ರ ಇವ್ರು ಬಿಡ್ಕೊಳಕ್ ಬಂದಾರ. ರಾಯರಿದ್ದಾರೆ, ಕಷ್ಟಗಳಿಗೆ ರಾಯರಿದ್ದಾರೆ. ಏನಾಗಬಾರ್ದು.
ರಾಯರಿದ್ದಾರೆ. ನಮ್ಮ ಕಷ್ಟಗಳಿಗೆ ಹೇಳಿರ್ತೇಳಿ ರಾಯರಿದ್ದಾರೆ ಅಂತೇಳಿ. ಕಷ್ಟಗಳು ಹೋಗಿ ರಾಯರ ಹತ್ರ ಹೊಟ್ಟೆ ಹೇಳ್ಕೊಳಕ್ ಹೋಗ್ಬೇಡ್ರಿ, ಬಟ್ ಕಷ್ಟಗಳಿಗೆ ಹೇಳ್ರಿ ನಮ್ಮ ಹತ್ರ ರಾಯರಿದ್ದಾರೆ ಅಂತೇಳಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲಿ ಡಿಸ್ಲೈಕ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಂತ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಯ್. ಆಯ್ತು, ಅದು